ಎಲ್ಲವೂ ಗುಣಾತ್ಮಕವಾಗಿ ಮಾಡ್ಬೇಕಂದ್ರೆ ಸುಲಭ ಅನಿಸಿದೆ. ಆದರೆ ಜಾಗಗಳು ಬೇರೆ ಬೇರೆ, ಬಟ್ಟೆ ಬೇರೆ ಬೇರೆ, ಆಮೇಲೆ ನನ್ನ ಮಕ್ಕಳುಗಳು ಬೇರೆ ಬೇರೆ ಇಲ್ಲ ಇದೆ. ಆದರೆ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಲ್ಲ ಸುಮಾರು. ಆಮೇಲೆ ಆ ಮನೆಗೆ ಹೋದಾಗ ಅಲ್ಲೂ ಇಂಥವ್ರೆ ಇದಾರೆ, ಯಾರಿದ್ರೆ ಅಂತ ತಿರ್ಗಾ ನಿಮ್ಮ ಹತ್ರ ಬಂದೆ. ಅಂದ್ರೆ ಅದೇ ಮಾತಿದೆಯಲ್ಲ, ಅವ್ರಿಗಿಂತ ಇವ್ರು ಬೆಟರ್ ಅಂತ. ಇಲ್ಲ, ಇವರಿಬ್ರು ಸಾಕು, ಅದಕ್ಕೆ ಇನ್ನೂ ಬೇರೆ ಅವ್ರ ಜೊತೆಲಿ ಬರ್ಲಿ ಅಂತ ಈಸ್ ಹ್ಯಾಪಿ, ಮೋರ್ ಹ್ಯಾಪಿ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಸಬ್ಜೆಕ್ಟ್ ಚೇಂಜ್ ಆಗುತ್ತೆ. ಆಮೇಲೆ ನನ್ನ ಅಭಿನಯಕ್ಕೆ ಬೇರೆ ಬೇರೆ ರೀತಿಯ ಆಯಾಮಗಳು ಸಿಗುತ್ತೆ. ಅಲ್ಲಿ ಮಾಡುವಾಗ ಅಲ್ಲಿನ ಮಗಳ ಗುಣ ಬೇರೆ, ಇಲ್ಲಿನ ಮಗಳ ಗುಣ ಬೇರೆ ಇರುತ್ತೆ. ಕತೆಗೆ ತಕ್ಕಂತೆ ಮನುಷ್ಯರು ಗುಣದ ಜೊತೆ ಒಳಗಡೆ ಆ ಪಾತ್ರದ ಗುಣಗಳು ಎರಡೆರಡು ಕ್ಯಾರೆಕ್ಟರ್ ಕಣ್ಣಿಗೆ ಕಾಣಿಸ್ತಿರುತ್ತೆ. ನೀವೆಲ್ಲ ಒಂದೇ ಕ್ಯಾರೆಕ್ಟರ್ ನಮಗೆ ಯಾವ ಜಾಗದಲ್ಲಿ ಇದ್ರು, ಈ ಬಣ್ಣ ಹಾಕಿದ ತಕ್ಷಣ ಬೇರೆ ಪಾತ್ರಧಾರಿಗಳಾಗ್ತೀರ. ನಾನು ಹಾಗೆ ಆಗ್ತೇನೆ. ಈಗ ಎಲ್ಲ ಓಕೆ ಸರ್. ಈ ಸುಕೃತ ಅಂತ ಒಂದು ವಿಚಿತ್ರ ಪ್ರಾಣಿ, ಆಮೇಲೆ ರಾಜೇಶ್ ಧ್ರುವ ಅಂತ ಒಬ್ಬ ವಿಚಿತ್ರ ಪ್ರಾಣಿ, ಆಮೇಲೆ ಈ ಅರ್ಧ ಗಂಟೆ ಹಿಂದೆ ಹೋದ್ರೆ ಇನ್ನೊಂದು ವಿಚಿತ್ರ ಪ್ರಾಣಿ, ಅದು ದೃಷ್ಟಿಗೊಟ್ಟಲ್ಲಿದೆ. ಇನ್ನು ಅದಕ್ಕಿಂತ ಹಿಂದೆ ಹೋದ್ರೆ ನಿಮ್ಮ ಸೊಸೆ ಕ್ಯಾರೆಕ್ಟರ್ ಮಾಡಿದಂತ ಪ್ರಾಣಿ ಒಂದಿದೆ, ಅನುಷ್. ಸೊ ಈಗ ಕಾಮತ್ ಫ್ಯಾಮಿಲಿಯ ಕರಿಮಣಿ ಮಾಲೀಕ ನೀವು. ಇವತ್ತು ನಾನು ಮೊದಲನೇ ಸರಿ ಇಲ್ಲಿ ಭೇಟಿ ಆಗ್ತಿದ್ದೀನಿ. ಏನ್ ಅನ್ನಿಸ್ತಿಲ್ಲ, ನನ್ನ ಕುಟುಂಬಕ್ಕೆ ಇನ್ನೊಂದ್ ಕಡೆ ಹೋಗಿದ್ದೀನಿ, ಮುಖಗಳು ಬೇರೆ ಬೇರೆ ಅಂತ ಅನ್ನಿಸ್ತಾ ಇದೆ. ಇವತ್ತು ಬಹಳ ವ್ಯತ್ಯಾಸ. ಸುಕೃತ ಅಲ್ಲೂ ನೋಡಿದ್ದೆ, ಅದಕ್ಕೆ ಕೇಳ್ತಿದ್ದೆ, ಅಲ್ಲಮ್ಮ ಇಷ್ಟು ಒಳ್ಳೆ ಹುಡುಗಿ ಎಲ್ಲ ಕಡೆ ವಿಲನ್ ಮಾಡ್ತೀವಿ ಯಾಕೆ ಅಂತ. ಒರಿಜಿನಲ್ ಕ್ಯಾರೆಕ್ಟರ್ ನಿಮ್ಮಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಬಟ್ ಮೂಲತಃ ಒಳ್ಳೆಯವರು. ಅದೇ ಕೆಟ್ಟವರು ಒಂದು ಒಳ್ಳೆ ಗುಣ ಇರುತ್ತೆ ಅಂತ ಹೇಳ್ತಾರೆ. ಈಗ ನಿನ್ನ ಪಾತ್ರ ಇತ್ತಲ್ಲ ಅಲ್ಲಿ, ಅದೇ ತರ ಸೇಮ್ ಇದೆ. ನಿಂದು ಒರಿಜಿನಲ್ ಗುಣ ಕಾಣಿಸ್ತಾ ಇಲ್ಲ, ಮುಚ್ಚಿಟ್ಕೊಂಡಿದ್ದೀನಿ. ಇವರು ನನಗೆ ಹೊಸದಾಗಿ ಪರಿಚಯ ಆಗಿದ್ದಾರೆ. ಅವ್ರ ಪಾತ್ರ ನೋಡಿದ್ರೆ ಬಹಳ ಸೌಮ್ಯವಾದ ಪಾತ್ರದಾಗ ಕಾಣಿಸ್ತಾ ಇದೆ. ಬಾಯಿ ಬಿಟ್ಟ ಮೇಲೆ ಗೊತ್ತಾಗುತ್ತೆ. ಒಳ್ಳೆ ಹುಡುಗಿ ಹಾಗಾಗಿದೆ. ನನ್ನ ತನಕ ಇನ್ನೇವರು ಒಂದು ಕುಟುಂಬದಲ್ಲಿದ್ದೆ, ಅವ್ರು ಹಿಂಗೆ ಗುಂಪೆ ನನ್ಗೆ ಅಕ್ಕ ಅಣ್ಣ ತಮ್ಮದಿರು ಎಲ್ಲ ಸೇರ್ಕೊಂಡಿದ್ರು. ಆಮೇಲೆ ಎಲ್ಲ ಕಡೆ ಹೋದಾಗ ಏನಂದ್ರೆ ನನ್ನ ಕಾಲ್ಗುಣನೇನು, ಈ ಪಾತ್ರ ಯಾವ್ದು ಮಾಡಿದ್ರು ಆ ಮನೆ ಒಳಗೆ ಬರೀ ಹೆಣ್ಮಕ್ಳು ವಿಲನ್ಗಳಾಗಿರ್ತಾರೆ. ಬಟ್ ದುರಂತ ಇನ್ನೊಂದೇನು ಈ ಧಾರಾವಾಹಿಲಿ ಒಳ್ಳೆ ಹೆಣ್ಮಕ್ಳು ಕೂಡ ಇದ್ದಾರೆ. ಚೆನ್ನಾಗೇ ಇದಾರಮ್ಮ. ಒಂದು ಕ್ಯಾರೆಕ್ಟರ್ ಅಂತೂ ಮುಖ್ಯವಾದ ಕ್ಯಾರೆಕ್ಟರ್ ಯಾವುದೋ ಒಂದು ಪೂರ್ತಿ ಕಲುಷಿತಗೊಳಿಸೋದಕ್ಕೆ ಅದನ್ನೇ ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. ಪಾಪ ಹೆಣ್ಮಕ್ಳಂಗೆ ಅಂತ ನಾನು ಹೇಳೋದಿಲ್ಲ ಸರ್. ಈಗ ಈ ಫ್ಯಾಮಿಲಿಗೆ ನಿಮ್ಮ ದೊಡ್ಡ ಮಗನ ಒಂದು ಎಂಟ್ರಿ ಆಗುತ್ತೆ. ನಾವು ಹೆಸರಾಗಲಿ ಅವ್ರನ್ನಾಗಲಿ ಇನ್ನೂ ನಾವು ರಿವೀಲ್ ಮಾಡಿಲ್ಲ ಇಲ್ಲಿ. ಸೊ ಆ ಹೊಸ ಪಾತ್ರ, ಆಮೇಲೆ ಹೊಸ ಫ್ಯಾಮಿಲಿನ ಬೇರೆ ಥರನೇ ತೊಗೊಂಡು ಹೋಗ್ಬೇಕು ಅಂತಿದ್ದಾರೆ ಈ ಸೀರಿಯಲಲ್ಲಿ. ಸೊ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಆ ಪಾತ್ರ ಬಂದ ಮೇಲೆ ನಮ್ಮದೇ ಆದಂಥ ಒಂದು ಫ್ಯಾಮಿಲಿಯ ತೂಕ ಜಾಸ್ತಿ ಆಗುತ್ತೆ. ಸೊ ನಾವು 5 ಜನ, ಈ 5 ಜನರ ಒಂದು ಸಮಾಗಮ. ಅದನ್ನು ಬಿಟ್ಟು ಇನ್ನು ನಮ್ಮಿಬ್ಬರ ಬಗ್ಗೆ ನೀವು ಮತ್ತೆ ಈ ಕೀಟ್ಲೆ ಜೊತೆ ವರ್ಕ್ ಮಾಡ್ತಾ ಇದ್ದೀರಾ, ನೀವು ತುಂಬಾ ಸಮಸ್ಯೆಗಳು ಆಗೋದಿದೆ. ಒಂದು ಕಂಟಿನ್ಯೂಟಿ ನೋಡ್ದ, ಅದರಲ್ಲೂ ಅಮ್ಮ ಇರಲಿಲ್ಲ, ಬೇಕು ಅಂತಾನೆ ಹೆಂಡತಿ ದೋಷ ಇದೆ. ಪದ್ಮಾಟಿ ಸಾರಿ, ಅದು ನಿಮಗೆ ಸಂಬಂಧಪಟ್ಟಿದ್ದಲ್ಲ. ಸೊ ಹಾಗೆ ಸೀರಿಯಲ್ಗೆ ಸಂಬಂಧಪಟ್ಟಿದ್ದು. ಸರ್ ಈಗ ನಾವು ಮತ್ತೆ ರಿಯೂನಿಯನ್ ಬಹಳ ನನಗೆ ಖುಷಿ ಆಗುತ್ತೆ. ಯಾಕಂದ್ರೆ ಪಾತ್ರ ಮಾಡ್ಬೇಕಾದ್ರೆ ಹೊಸದಾಗಿ ಹೋದಾಗ ಒಂದು 7-8 ದಿವಸ ಬಹಳ ಸೈಕಾಲಜಿ ಸ್ಟಡಿ ಮಾಡಬೇಕಾಗಿರುತ್ತೆ. ನಿರ್ದೇಶಕರು, ನಿರ್ಮಾಪಕರು, ಟೆಕ್ನಿಷಿಯನ್ಸು, ಅಟ್ಮಾಸ್ಫಿಯರು, ಕತೆ ಮತ್ತು ಪಾತ್ರದ ಅದಕ್ಕೆ ತಕ್ಕಂತೆ ನಾವು ಪಾತ್ರಗಳನ್ನು ಅಳವಡಿಸ್ಕೋಬೇಕಾಗಿರುತ್ತೆ. ಬರೀ ಆಕ್ಟಿಂಗ್ ಒಂದೇ ಆಗೋದಿಲ್ಲ. ಹೌದು, ಆಕ್ಟಿಂಗು ಸ್ಕ್ರೀನ್ ಮೇಲೆ ಮಾಡೋದ್ರ ಜೊತೆಗೆ ಬಣ್ಣ ಹಾಕೊಳ್ಳೋದೇ ಆಕ್ಟಿಂಗ್ ಜಾಸ್ತಿ ಮಾಡ್ಬೇಕಾಗುತ್ತೆ, ಸಂಬಂಧಗಳು ಬೆಳೆಸಕ್ಕೆ. ಅದಕ್ಕೆ ಸುಲಭ ಆಗೋಯ್ತು. ನಿಮ್ಮ ಕತೆ ನನಗೆ ಗೊತ್ತಿರೋದ್ರಿಂದ ಕಷ್ಟನೇ ಇಲ್ದಂಗೆ ಆಯ್ತು ನನಗೆ. ಇನ್ನು ಮಿಕ್ಕನಾದವರು ನೀವು ಅವ್ರ ಜೊತೆ ನಡ್ಕೊಳ್ಳೋದ್ವಾಗಲೇ ನನಗೆ ಅರ್ಥ ಆಗುತ್ತೆ, ಅವ್ರದ್ದು ಕೂಡ ಏನು ತೊಂದರೆ ಇಲ್ಲ. ಹಂಗಾಗಿ ಏನು ಕಷ್ಟ ಆಗುತ್ತೆ. ನನ್ನ ಲಕ್ಕು ದಟ್ ನಾನು ಇವ್ರ ಜೊತೆ ಎಲ್ಲ ಕೆಲಸ ಮಾಡ್ತಿದ್ದೀನಿ. ಆಲ್ ಸೀನಿಯರ್ ಸ್ಟಾರ್ಸ್ ಆಫ್ ದ ಇಂಡಸ್ಟ್ರಿ. ಐ ಆಮ್ ವೆರಿ ವೆರಿ ಬ್ಲೆಸ್ಡ್.
ಸೊ ಚಂದ್ರು ಸರ್ ಜೊತೆ ಏನಾಗುತ್ತೆ, ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಲೈಕ್ ಮೈಂಡೆಡ್ ತರ ಬಿಹೇವಿಯರ್ ಮಾಡ್ಕೊಂಡು Exactly. ಪಾತ್ರಕ್ಕೆ ಒಳಗೆ ಹೋಗ್ಬಿಟ್ರೆ ಅದು ಎಲ್ಲಿಗೋ ತಗೊಂಡು ಸಾಮಾನ್ಯವಾಗಿ ಸೀರಿಯಲ್ ಇವೆಲ್ಲ ಜನಗಳು ನೋಡೋದು ಮಧ್ಯಮ ವರ್ಗ ಕೆಳಮಟ್ಟದವರು ಅವ್ರ ಮನೇಲಿ ಇರ್ತಕ್ಕಂಥ ಜನಗಳಿಗೆ ನೋಡಕ್ಕೆ ಇಷ್ಟಪಡ್ತಾರೆ. ಎಕ್ಸಾಕ್ಟ್. ಮತ್ತೆ ಅವ್ರ ಮನೇಲಿ ಇರ್ತಕ್ಕಂಥದ್ದು ಒಳ್ಳೆ ಪಾತ್ರಗಳಿಂತ ಸಿಕ್ಕಿದ್ರೆ ಸಾಕು, ನಮ್ಮ ಮನೆಯಲ್ಲೋ ನನ್ನ ಸಂಬಂಧಿಕರು ಅದನ್ನ ನಾವು ಪ್ರೊಟ್ರೈಟ್ ಮಾಡ್ತಾ ಹೋದ್ರೆ ಸಾಕು. ಎಕ್ಸಾಕ್ಟ್. ಕೆಲವು ಕಡೆ ಡ್ರಾಮಾ ಬೇಕಾಗುತ್ತೆ, ವೈಭವೀಕರಿಸಬೇಕಾಗುತ್ತೆ. ಅದು ನಾರ್ಮಲ್ ಆಗಿ ಕೆಟ್ಟವರಿಂದ ಒಳ್ಳೇದು ಮಾಡಿಸ್ತೀವಿ, ಒಳ್ಳೆಯವರಿಂದ ಕೆಟ್ಟದ್ದು ಮಾಡಿಸ್ತೀವಿ. ಬಟ್ ಇಲ್ಲಿ ಸುಕೃತೆಯಿಂದ ತುಂಬಾ ಕೆಟ್ಟದಾಗೋದಿದೆ ಸರ್. ಮತ್ತೆ ಅಂಜಲಿ ತುಂಬಾ ಒಳ್ಳೆ ಹುಡುಗಿ ಅದ್ರಲ್ಲಿ ಆಯ್ತಾ, ಇದ್ರಲ್ಲಿ ಫುಲ್ ನೆಗೆಟಿವ್. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಅದ ಈ ಹುಡುಗಿಗೆ ತಾಕತ್ತಿದೆ ಅಂತ ಆತರ ವೆರೈಟೀಸ್ ಕೊಡ್ತಾ ಇದ್ದಾರೆ. ಕಾಂಪ್ಲಿಮೆಂಟ್. ಆಕ್ಚುಲಿ ಅವ್ರು ಎಷ್ಟು ನೆಗೆಟಿವ್ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ, ಅವ್ರು ಮಾಡಿರೋ ನೆಗೆಟಿವ್ ಕ್ಯಾರೆಕ್ಟರ್ಸ್ 230 ಪಿಕ್ಚರ್ನಲ್ಲಿ 200 ಭಯಂಕರವಾಗಿ ಕಪಾಳ ಕೊಡಿಯೋ ಪಾತ್ರಗಳೇ ನಾನು ಅದರಿಂದ ಬದಲಾವಣೆಯಾಗಿ ಅದರಿಂದ ಬದಲಾವಣೆಯಾಗಿ ಆಸಿಫ್ ಹೋದೆ, ಅದರಿಂದ ಬದಲಾಗಿ ಫ್ಯಾಮಿಲಿ ಮ್ಯಾನ್ ಆಗ್ಬಿಟ್ಟಿದ್ದೀನಿ ಈಗ ಹೆಚ್ಚು ಕಡಿಮೆ. ಇವತ್ತು 500 ಪಿಕ್ಚರು ಮುಖ್ಯ ಆಗೋದಿಲ್ಲ, ತಾತ ತಾತ ಅಂತ ಪರಿಚಯ ಆಗ್ಬಿಟ್ಟಿದ್ದೀನಿ ಟಿವಿಗಳಲ್ಲಿ. ಕರೆಕ್ಟ್. ಎಲ್ಲರಲ್ಲೂ ತಾತ. ಒಂದು ನಿಮಿಷ ಅಲ್ಲಿಂದ ತಾತ 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 ಅಂತ ಪರಿಚಯ, ಅಗ್ನಿಸಾಕ್ಷಿ ತಾತ, ಸೀತಾರಾಮ್ ತಾತ, ಈಗ ಇದ್ರಲ್ಲೂ ತಾತನೇ ಆಗ್ತೀನಿ. ಬಟ್ ಎಲ್ಲೋ ಒಂದ್ ಕಡೆ ಇವ್ ಚಂದ್ರು ಹಿಂಗೆ ಏನು ಅಂತ ಅಂದ್ಬಿಟ್ಟು ಅಪಾರವಾದ ಪ್ರೀತಿ ನನ್ನ ಮೇಲೆ ಬಂದ್ಬಿಡುತ್ತೆ, ಕ್ಯಾರೆಕ್ಟರ್ ಸೇರ್ಕೊಂಡು ನಾವು ಅದನ್ನ ಕಾಪಾಡ್ಕೊಳ್ಳೋದು ದೊಡ್ಡ ಕಥೆ ಆಗ್ಬಿಡ್ತದೆ. ಈಗ ಆಚೆ ಕಡೆ ಎಲ್ಲ ಹೋದಾಗ ಏನಾಗುತ್ತೆ ಅಂದ್ರೆ ಜನ ಮೆಚ್ಚದೇ ಇರೋಂಥ ಯಾವುದೇ ಕೆಲಸ ಸಾರ್ವತ್ರಿಕವಾಗಿ ಮಾಡಂಗೆ ಇಲ್ಲ. ನಾವು ಭಯಾನಕವಾದ ಧಕ್ಕೆ ಆಗುತ್ತೆ ಅವ್ರು. ಕರೆಕ್ಟ್. ಚಂದ್ರನ ನಾವಿಲ್ಲ ಅನ್ಕೊಂಡಿರ್ಬೋದು, ಚಂದ್ರನ ಅದು ಭಯಾನಕವಾದ ವಿಚಾರ, ಅದನ್ನು ಕದ್ದೆ ಮಾಡ್ಬೇಕಾಗ್ತದೆ. ಆದ್ರೆ ಈ ಸಿನಿಮಾಗಿಂತ ಸೀರಿಯಲ್ ತುಂಬಾ ಇಂಪ್ಯಾಕ್ಟ್ ಮಾಡೋದು. ಇದು ಎರಡು ತರ ಇದೆ. ಸಿನಿಮಾ ಬಹಳ ವರ್ಷಗಳ ಕಾಲ ಎಲ್ಲೋ ಪ್ರಿಂಟ್ ಆಗಿ ಉಳ್ಕೊಂಡ್ಬಿಡ್ತದೆ, ಹೋಗ್ತಾ ಇರ್ತದೆ. ಇವು ಯಾವಾಗ ಶುರುವಾಗುತ್ತೋ ಅವಾಗ ಟಾಪ್ ಹೊಟ್ಟೋಗುತ್ತೆ, ತಿರ್ಗಾ ಅದಾದ್ಮೇಲೆ ಇನ್ಯಾರೋ ಇನ್ನೊಂದು ಬ್ಯಾಚ್ ಟಾಪ್ ತರ್ತಾರೆ, ಇವರು ಮರೆ ಆಗುತ್ತೆ. ನಿರಂತರವಾಗಿ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಇದು ಬ್ರ್ಯಾಂಡ್ ಆಗ್ತಾ ಹೋಗ್ತಾರೆ. ಇದು ಎಲ್ಲಿ ತನಕ ನಿಮ್ದು 200, 800, 1000 ಎಪಿಸೋಡ್ ನೋಡೋ ಹೊತ್ತಿಗೆ ಬಹಳ ಪಾಪ್ಯುಲರ್ ಆಗ್ಬಿಡ್ತೀವಿ. ರಪ್ ಅಂತ ಪ್ಲೇಸ್ ಚೇಂಜ್, ಇನ್ನೊಬ್ಬರಿಗೆ ಜಾಗ ಖೋಖೋ ಆಗಿದ್ದಂಗೆ, ಅದು ಖೋಖೋ ಇದ್ದಂಗೆಲ್ಲ. ಅದು ಕಾಯಿ ತೆಂಗಿನ ಮರ ಮಾವಿನ ಮರ ಇದ್ದಂಗೆ ಒಂದು ಹೆಸರು ಮಾಡಿ ನಿಂತ್ಕೊಂಡು. ನೀವು ನಾನು ಚಂದ್ರು ಸಿನಿಮಾ ಮಾಡೋದು ಕಡಿಮೆ ಮಾಡಿದ್ದಿಲ್ಲ, ಆ ಸಿನಿಮಾದ ಎಫೆಕ್ಟ್ ಇನ್ನೂ ಇದ್ದೇ ಇದ್ದಾವೆ. ಸೀರಿಯಲ್ ಅಗ್ನಿಸಾಕ್ಷಿನ ಹೆಸರು ಹುಡ್ಕೊಳ್ತದೆ ಹೊರತು ಇನ್ನೊಂದ್ರಲ್ಲಿ ನಾನು ಮಾಡ್ತಿದ್ರೆ ಮಾತಾಡುತ್ತೆ ನಾರ್ಮಲಿ. ಇದಾಗಲೇಬೇಕಂಗೆ, ಇದಾಗದೇ ಇದ್ರೆ ಏನಾಗುತ್ತೆ ಅಂದರೆ ನೀವೆಲ್ಲರೂ ಹೊಸಬರು ಬರೋಕ್ಕೆ ಸಾಧ್ಯವೇ ಇಲ್ದಂಗೆ ಆಗ್ಬಿಡುತ್ತೆ. ಆ ದೃಷ್ಟಿಯಿಂದ ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್. ಆಮೇಲೆ ಇದು ಇನ್ನೊಂದು ಅಡುಗೆ ಮನೆಗೂ ಹೋಗೋಕ್ಕೆ, ಆಮೇಲೆ ಹಾಲ್ಗೂ ಹೋಗೋದಕ್ಕೆ, ಆಮೇಲೆ ಮೊಬೈಲ್ನಿಂದ ನಾವು ರಸ್ತೆನಲ್ಲೂ ನಾವು ಅವನ್ನ ನೋಡೋಕ್ಕೆ ಸಾಧ್ಯ ಆಗೋದು ಇರೋದಿಲ್ಲ. ಈ ತಾಣ ಇದೆಯಲ್ಲ ವೇದಿಕೆ, ಸೋಷಿಯಲ್ ಮೀಡಿಯಾ. ಯಾಕೆ ನಾವು ಸಿನಿಮಾದಲ್ಲಿ ಎಲ್ಲೋ ಥಿಯೇಟರ್ ನೋಡ್ಬೇಕು, ಇಲ್ಲ ಎಲ್ಲ ಕೂತ್ಕೊಂಡು ನೋಡ್ಬೇಕು, ಹಾಕೋದು. ಇದಂಗೆ ಹೋಗ್ವಾಗ ಬರುವಾಗ ಇವ್ರನ್ನೂ ನೋಡ್ಬೋದು, ಇನ್ನೊಬ್ಬರನ್ನೂ ನೋಡ್ಬೋದು, ನ್ಯೂಸ್ನವ್ರು ಬೈಬೋದು, ಇನ್ನೆಲ್ಲ ನೋಡ್ಬೋದು. ಆಮೇಲೆ ಇಷ್ಟ ಬಂದಾಗ ಹಾಕ್ಬೋದು, ಹಾಕ್ಬಿಡ್ಬೋದು. ಅದು ಪ್ರತಿಯೊಬ್ಬರು ಮನೆಯಲ್ಲೂ ನಾವಾಗ ಅವರ ಮನೆಯಲ್ಲಿ ಇರ್ತೀವಿ. ಹೌದು. ಥ್ಯಾಂಕ್ ಯು ಸರ್. ನಂಗೆ ನಿಜವಾಗ್ಲೂ ಮತ್ತೆ ನಿಮ್ಮ ಜೊತೆ ವರ್ಕ್ ಮಾಡ್ತಿರೋದು ನನಗೆ ಸ್ಪೆಷಲಿ ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ನೀವು ಬರೋದು ನಾನು ಕಾಯ್ತಾ ಇದ್ದೆ, ಯಾಕೆಂದರೆ ನಾವು ಮೀಟ್ ಮಾಡಿದ್ರೆ ತುಂಬ ವರ್ಷಗಳಾಗಿತ್ತು, ಭಾಳ ವರ್ಷಗಳಾಗಿ ಬರೀ ಫೋನಲ್ಲೇ ಟಚ್ಚಲ್ಲಿದ್ವಿ ನಾವು. ಬಟ್ ನಿಮ್ಮನ್ನು ಬೇರೆ ಸೀರಿಯಲಲ್ಲಿ ಅಥವಾ ಬೇರೆ ವೇದಿಕೆಯಲ್ಲಿ ನಿಮ್ಮ ಭಾಷಣ ಮತ್ತೊಂದು ಕೇಳಬೇಕಾದ್ರೆ ಅಯ್ಯೋ ಸರ್ ಎಲ್ಲೋ ಹೋಗ್ಬಿಟ್ರು, ನಾವೇ ಮೀಟ್ ಮಾಡ್ತಿಲ್ವೋ ಅಥವಾ ಹೆಂಗೆ ಅಂತ. ಬಟ್ ನೋಡಿ, ಅವಕಾಶ ಅಥವಾ ಒಂದು ಅದೃಷ್ಟ ಹೆಂಗಿತ್ತು ಅಂದ್ರೆ ಮತ್ತೆ ನಾವು ಆನ್ ಸ್ಕ್ರೀನ್ ವರ್ಕ್ ಮಾಡೋದು ಆಕಸ್ಮಿಕ, ಯಾವ ಪ್ಲಾನ್ ಆಗಿ ಮಾಡೋಕ್ಕಾಗಲ್ಲ. ಆಕ್ಚುಲಿ 2019 ಅಲ್ಲಿ ಅಗ್ನಿಸಾಕ್ಷಿ ಮುಗಿದಿದೆ ಅನ್ಸುತ್ತೆ. 6.25 ವರ್ಷ ನಾವು ಒಂದು ಪ್ರಾಜೆಕ್ಟ್ ನ ಮಾಡಿದೀವಿ. ಅಂಡ್ ನನ್ನ ಫಸ್ಟ್ ಸೀನ್ ಇದೆ ಅಪ್ಪ ಜೊತೆ. 6.25 ವರ್ಷ ಮಾಡಿದ್ವಿ, 6.25 ವರ್ಷ ಸಿಕ್ಕಿಲ್ಲ. 6.25 ವರ್ಷ ಸಿಕ್ಕಿಲ್ಲ. ಬಟ್ ಅವ್ರು ಅವಾಗ ಫಸ್ಟ್ ಡೇ ನಾನು ಅವತ್ತು ಹೆಂಗ್ ಮೀಟ್ ಮಾಡಿದ್ದೆ, ಈಗಲೂ ಹಂಗೆ ಅದೇ ಎನರ್ಜಿ, ಅದೇ ಎಂತು ಬಂದಾಗ ಎಷ್ಟು ಫುಲ್ ರೆಡಿ ಆಗ್ಬಿಟ್ಟು ಇದು ಚೆನ್ನಾಗಿದ್ಯಾ ಇದಾ ಓಕೆ ಅಂತ ಸ್ಟಿಲ್ ಸೋ ಎನರ್ಜೆಟಿಕ್. ಒಂದು ನಾವು ನೀವು ಎಲ್ಲರೂ ಜ್ಞಾಪಕ ಇಟ್ಕೋಬೇಕು, ಏನಾದರೂ ಮಾಡ್ಕೊಳ್ಳಿ ವೈಯಕ್ತಿಕವಾಗಿ, ಕರ್ತವ್ಯಕ್ಕೆ ಒಪ್ಕೊಂಡಾದ್ಮೇಲೆ ಆ ಕೆಲಸನ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಮಾಡಬೇಕು ಇರೋ ತನಕ. ಬಿಟ್ಟು ಹೋದ ತಕ್ಷಣ ಮರೀವಿ ಅಷ್ಟು. ಅದನ್ನೇ ಇಟ್ಕೊಂಡು ದಾರಿ ಒಳಗೆಲ್ಲ ಮಾಡ್ಕೊಂಡು ಹೋಗಕ್ಕಲ್ಲ ನಾನು. ಚಾನ್ಸ್ ಇಲ್ಲ. ಅಂದರೆ ಒಂದು ಡಿಸಿಪ್ಲಿನ್ ಅಂತ ಇಟ್ಕೊಳ್ಳಿ. ಆಮೇಲೆ ಸಣ್ಣ ಪುಟ್ಟ ಸ್ವಾಭಿಮಾನದಕ್ಕೆ ಇನ್ನೇನೋ ಬಂದಾಗೆಲ್ಲ ಅದನ್ನ ಬೇರೆ ಥರ ನಾವು ಒರೆಸ್ಕೋಬೇಕಾಗತ್ತೆ. ಬಟ್ ಬೇಸಿಕ್ ಥಿಂಗ್ಸ್, ಯಾರೋ ಒಬ್ಬ ಮಾಲೀಕ, ಯಾರೋ ಒಬ್ಬ ನಿರ್ದೇಶಕ, ಯಾರೋ ಒಬ್ಬ ಕ್ಯಾಪ್ಟನ್ನು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕೆಲಸ ಮಾಡಿಕೊಟ್ಟು ಹೋಗ್ತಾ ಇರಬೇಕು. ತೃಪ್ತಿ ಕೊಡ್ಬೇಕು, ನಾವು ನಮ್ಮನ್ನು ಚಾಪ್ ನಾವು ಉಳಿಸ್ಕೋಬೇಕು. ಅದಾದ್ಮೇಲೆ ಸೀರಿಯಲ್
ಎಕ್ಸಾಕ್ಟ್ಲಿ. ಈಗ ಗೊತ್ತಾಯ್ತಾ ಯಾಕೆ 520 ಮೂವಿ ಮಾಡಿದ್ದಾರೆ, ಅಷ್ಟು ನಡವಳಿಕೆ ಬರೀ ನಡವಳಿಕೆ. ಎಥಿಕ್ಸ್ ಅಷ್ಟೇ. ಡಿಸಿಪ್ಲಿನ್ ನಿನ್ನ 6 ವರ್ಷದಿಂದ ನಿನ್ನ ಜೊತೆ ಹೆಂಗ್ ನಡವಳಿಕೆ ಮಾಡ್ಕೊಂಡು ಅಂತಿಮಾಕೆನ್ನ ಬಂದಿದ್ಯಾ? ಸರ್ ಅವಳಿಗೆ ಬಂದಿದೆ ಸರ್, ನೀವು ನಿಮ್ಗೆ ಅನ್ಸುತ್ತಾ ಬರಕ್ ಸಾಧ್ಯನೇ ಇಲ್ಲ. ಬರಕ್ ಸಾಧ್ಯನೇ ಇಲ್ಲ ನೋಡಿ, ಅವ್ರಿಗೆ ಗೊತ್ತು ನನ್ನ ಬಗ್ಗೆ. ಹೌದು. ಆಮೇಲೆ ಕಂಟಿನ್ಯೂಸ್ ಆಗಿ ಪ್ರೋಸೆಸ್ ಅಲ್ಲಿ ಇದ್ದೀರಾ ಅಂದ್ಮೇಲೆ ಹೌದು. ನಡವಳಿಕೆ ಡೆಫಿನೆಟ್ ಚೆನ್ನಾಗಿರುತ್ತೆ. ಇಲ್ಲದೆ ಇದ್ದವ್ರು ಹೋಗ್ಬಿಟ್ಟಿರ್ತಾರೆ. ಹೌದು ಕೈಗೆ ಸಿಕ್ಕಿ- ಸುಮಾರು ಜನ ಆ ಥರ ಆಗಿದ್ದಾರೆ ಸರ್, ನಿಜವಾಗಿ. ಕೈಗೆ ಸಿಕ್ಕಿ. ಹೌದು. ಆ್ಯಂಡ್ ಚಂದ್ರು ಸರ್ ಜೊತೆ ಆ್ಯಕ್ಚುಲಿ ನಾನು ತುಂಬ ನಟರ ಜೊತೆ ಅವರ ಎಕ್ಸ್ಪೀರಿಯೆನ್ಸು, ಅವ್ರು ಹೇಗಿದ್ರು ಹಾಗಿದ್ರು ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ನ ನಾವು ಅಗ್ನಿಸಾಕ್ಷಿಯಿಂದ ಶೇರ್ ಮಾಡ್ಕೊಂಡಿದ್ವಿ. ಅವಾಗೆಲ್ಲ ನಮ್ಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋದೆಲ್ಲ ಅಷ್ಟೊಂದೆಲ್ಲ ಏನೂ ಇರಲಿಲ್ಲ. ಈ ವ್ಲಾಗ್ ಅಂತೆ ಮತ್ತೊಂದಂತೆ ಏನೂ ಇಲ್ಲ. ಬಟ್ ಪರ್ಸ್ನಲ್ ಆಗಿ ನಾವು ಶೂಟಿಂಗಲ್ಲಿ ಗ್ಯಾಪಲ್ಲಿ ಅವರ ಎಕ್ಸ್ಪೀರಿಯೆನ್ಸ್ಗಳನ್ನು ಹೀಗೆ ಕೇಳಿ ನಿಮಗೂ ಕೂಡ ತಿಳಿಸೋ ಒಂದು ಪ್ರಯತ್ನ ಮಾಡ್ತೀವಿ. ಅಂಡ್ ಹಿ ವಾಸ್ ದ ನಾಟಿಯಸ್ಟ್ ಆ ಸೆಟ್ ಅಲ್ಲಿ. ಎಲ್ಲರಿಗಿಂತ ತರಲೆ ಅಂದ್ರೆ ಅಪ್ಪನೇನೆ. ಹೌದು. ಅಂಡ್ ಅವ್ರು ಈಗಲೂ ಹಂಗೆ. ಇನ್ನ ಅದ್ ಯಾಕೆ ಅನ್ನೋದು ಕಾಣುತ್ತೆ, ಏಜ್ ಡಿಫರೆನ್ಸ್ ಇದೆ ನಮಗೂ ನಿಮ್ಗೂ ಅಲ್ವಾ? ಕರೆಕ್ಟ್. ವಯಸ್ಸಿನ match ಆಗೋದಕ್ಕೆ ಅದೆಲ್ಲ ಮ್ಯಾಚ್ ಆಗ್ಬೇಕು ಅಂತ ಅಂದಾಗ ನಾನು ನಿಮ್ಮ ಲೆವೆಲಿಗೆ ಬರಬೇಕು ಹೊತ್ತು ನಿಮ್ಮನ್ನ ಆ ಲೆವೆಲಿಗೆ ತರಕ್ ಆಗೋದಿಲ್ಲ. ಮುತ್ಕೊಂಡು ಮಾಡಕ್ಕಾಗತ್ತೆ ನಿಮ್ಮನ್ನ. ಚಾನ್ಸ್ ನಾನು ಹುಡುಗ ಆಗ್ಬಿಟ್ರೆ, ಹುಡುಗ ಆಗಿದ್ದೀನೋ ಇಲ್ವಾ, ಹುಡುಗ ಆ ಥರ ಆಗೋಗ್ಬಿಟ್ರೆ ನೀವು ಸುಮ್ಮನೆ ಆಗ್ತೀರಿ. ಸರ್ ನಿಮಗೆ ಗೊತ್ತಿಲ್ಲ ಸರ್, ಹೊರಗಡೆಗೆ ತುಂಬ ಜನರಿಗೆ ನಾವೇ ಹೇಳಿದ್ವಿ, ಅಲ್ಲಿ ಸೆಟ್ಟಲ್ಲಿ ಅಗ್ನಿಸಾಕ್ಷಿ ಸೆಟ್ಟಲ್ಲಿ ಯಾರು ತುಂಬಾ ತರ್ಲೆ ಅಂದ್ರೆ ನಿಮ್ಮ ಹೆಸರು ಹೇಳ್ತಿದ್ರು. ಅಷ್ಟು ಸದರ ಇತ್ತು ನನ್ನನ್ನು ಆ ಥರ ಕೇಳಕ್ಕೆ ಮತ್ತು ಅನ್ಸ್ಕೊಳಕ್ಕೆ ನಾನು ಕೂಡ ಸಿದ್ಧ ಇದ್ದೆ ಅಂದಾಗ ಹೌದು ಸರ್. ತುಂಬಾ ಜನ ಸೀನಿಯರ್ ಆರ್ಟಿಸ್ಟ್ಗಳನ್ನ ನೋಡಿದೀವಿ ಸರ್, ಅಂತ ಕೂತಿರ್ತಾರೆ, ಅದು ಮಾತಾಡಲ್ಲ, ಅವ್ರವ್ರ ಪ್ರೈವಸಿ, ಅದು ನಾವು ಏನು ಮಾತಾಡೋಕ್ಕಾಗಲ್ಲ. ಬಟ್ ನೀವು ನಮ್ಮ ಒಂದು ಏಜ್ಗೆ ನೀವು ಜೆಲ್ಲಪ್ ಆಗಿ ಇವತ್ತು ನಂತರ ಇದ್ದಿದ್ದು ನೀವು ಒಬ್ಬರೇ ವರ್ಕ್ ಮಾಡಿದ್ರಲ್ಲ. ಅದೇನೋ ಹಂಗೆ ಇರ್ತೀನಿ. ಸಜೆಷನ್ ಶಾರ್ಟ್ ಇಟ್ರೆ ನಕ್ಸೋರು ಒಂದು ನಕ್ಸೋರು. ಅದು ಯಾಕೆ ಗೊತ್ತಾ, ಅದು ನಿಮ್ಗೆ ಇಂಪ್ರೂವ್ಮೆಂಟ್ಗೆ ಅಂತ ಹೇಳ್ತೀನಿ. ಹಲೋ ಹಂಗೆ ಬೈಸ್ಕೊಂಡಿದ್ದೀವಿ ನಾವು, ಅವ್ರ ತಲೆ ಮಾಡಕ್ ಹೋದಾಗ. ಕಿರಿಕ್ ಮಾಡಿದಾಗ ಬೈಸ್ಕೊಂಡು ಇಂಪ್ರೂವ್ಮೆಂಟು ಆಗೋಗ್ಬಿಡ್ತದೆ ನಿಮಗೆ. ಬಟ್ ಅದೇ ನಾವು ಹಂಗೆ ಅವ್ರು ತರಲೆ ಮಾಡಿದ್ರು ಅಂತ ನಾವು ತರಲೆ ಮಾಡಕ್ ಹೋದಾಗ ಅವ್ರ ಹತ್ರ ಸರಿಯಾಗಿ ಬೈಸ್ಕೊಂಡಿದ್ದೀವಿ. ಇಲ್ಲಪ್ಪ, ಅದಕ್ಕೂ ಒಂದು ಅನುಭವ ಬೇಕಲ್ಲ. ಅದೇನೆ ಆಮೇಲೆ ಅವ್ರು ಬೈತಿದ್ದು ನಿಮಗೆ ನನ್ನನ್ನು ಬೈಯಕ್ಕಾಗಿದೆ. ಇಲ್ಲಿದೆ ಮ್ಯಾಟ್ರೋ. ಈಗ ನಮ್ಮ ಡೈರೆಕ್ಟರ್ ಚಿಕ್ಕ ವಯಸ್ಸಿನಲ್ಲಿ ಅವ್ರನ್ನ ನನ್ನೇನೋ ಬೈಯಕ್ಕಾಗುತ್ತೆ. ಅವ್ರಿಗೆ ಗೊತ್ತು. ಏನಪ್ಪ ಇಷ್ಟು ಹೇಳ್ತೀನಿ, ಕರೆಕ್ಟ್ ಟೈಮ್ ಬರೋದಿಲ್ಲ ಅಂದ್ರೆ ನಾನು ಲೇಟಾಗಿ ಬಂದಿರ್ತೀನಿ. ಎಕ್ಸಾಕ್ಟ್ಲಿ. ಅವ್ರು ಏನು ಸರಿ ನಮ್ಗೆ ಹೇಳ್ತಾರೆ, ಹಿಂಗೆಲ್ಲ ಮಾಡ್ತಾರೆ ಸರಿ ಹುಡುಗರು ಅಂತ. ಅದ್ರ ಅರ್ಥ ನಮಗೆ ತಲುಪ್ತಾ ಇದೆ ಅಂತ. ನಾವು ಹೌದು ಸರ್ ಯಾಕೆ ಮಾಡ್ತೀರಾ ಅಂತ ಅವ್ರು ಬೈದು ಹುಟ್ಟಿದ ಹಂಗೆ ಮಾಡ್ಕೊತೀವಿ ನಾವು. ಸತ್ಯ ಒಪ್ಕೊಂತಿದ್ದಾರೆ, ಹೇಳ್ತಿದ್ದಾರೆ, ಅವ್ರು ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅವ್ರ ತರ ನಾವು ಆಡಕ್ ಆಗಲ್ಲ. ಆಡಿದ್ರೆ ಅಲ್ಲ, ನೀವು ಆಡಿದ್ದೀರಾ ಅಂತಂದ್ರೆ ಅಷ್ಟು ವಯಸ್ಸಾಗಿದೆ ಅಂತ ನಿಮಗೆ ಅದೇ ಸರ್ ಅಲ್ವಾ? ಬೇಡ, ಅಷ್ಟು ವಯಸ್ಸು ಸಿಗ್ಲಿ ಆಗೋದು ಬೇಡ. ಅವ್ರು ಹೆಂಗಂಡ್ ಎನರ್ಜೆಟಿಕ್, ನಾವು ಇನ್ನ ಎನರ್ಜೆಟಿಕ್. ಅವ್ರು ನಮ್ಮ ಹತ್ರ ಬರ್ತಿದ್ದಾರೆ. ಕರೆಕ್ಟ್. ಅವ್ರು ಅದಕ್ಕೆ ಹೇಳಿದಾರೆ, ನಿಮ್ಮ ಏಜಿಗೆ ನಾನು ಮ್ಯಾಚ್ ಮಾಡ್ತೀನಿ. ಎಲ್ಲ ಕಡೆ ಹಿಂಗೆ ನಮ್ಮ ಏನಂದ್ರೆ, ಈಗ ಮದುವೆ ಮಾಡ್ಕೋತೀರ, ಗಂಡ ಒಂದು ಐಕ್ಯು, ಇವ್ರದ್ದೊಂದು ಐಕ್ಯು, ಯಾವುದೋ ಊರಲ್ಲಿ ಇರ್ತಾರೆ, ಅವ್ರ ಐಕ್ಯು ನಿಮಗೆ ಗೊತ್ತಿಲ್ಲ. ಇವ್ರು ಎಲ್ಲೋ ಬೆಳೆದಿರ್ತಾರೆ. ನಿಮ್ಮ ಆಮೇಲೆ ಗಂಡಸ್ರಲ್ಲಿ ಸಾಮಾನ್ಯವಾಗಿ ಏಜ್ ವ್ಯತ್ಯಾಸ ಈಗ ಮದುವೆ ಆಗೋದ್ರಿಂದ ಐಕ್ಯು ಜಾಸ್ತಿನೂ ಆಗ್ಬಿಟ್ಟಿರ್ತದೆ. ಇಷ್ಟ ಇರಲಿ ಇಲ್ದಿರಲಿ, ಯಾವ್ದು ಗುಣಾತ್ಮಕವಾದ ನಕಾರಾತ್ಮಕ. ಆದ್ರೆ ಇವ್ರು ಬಂದ ತಕ್ಷಣ ಇವ್ರಿಗೆ ಅಡ್ಜಸ್ಟ್ ಆಗಿ ಮೇಲೆ ಕೆತ್ಕೊಂಡು ಹೋಗಿರ್ಬಿಟ್ಟು ಅವ್ರು ನಿಮ್ಗೆ ಅಡ್ಜಸ್ಟ್ ಆಗೋದು ಭಾಳ ಕಷ್ಟ. ಸತ್ಯ. ಎಲ್ಲಿಂದ ಬಂದಿರ್ತಾರೆ ಹೇಳಿ? 20-25 ವರ್ಷವೂ ಸಂಬಂಧಗಳನ್ನ ಕಡ್ಕೊಂಡು ಬಂದಿರ್ತಾರೆ. ಸತ್ಯ. ನೀವು ಪ್ರತಿಯೊಬ್ಬರು ಹೊಸಬರೇ ಅವ್ರಿಗೆ. ಹೌದು. ಆದ್ರೆ ನೀವು ನಿಮ್ಮ ಮನೆ ಒಳಗೆ ಯಾರು ಅಣ್ಣ ತಮ್ಮದಿರಿದ್ರಲ್ಲ, ಆ ಥರ ಅವ್ರನ್ನ ಭಾವಿಸ್ಕೊಂಡು ತಂಗಿ ಅಂತ ಅವ್ರು ನೋಡ್ಕೊಂಡು ಬಂದ್ಬಿಟ್ಟು ಅಂತ ಇಟ್ಕೊಂಡು ನಿಮ್ಮ ಮೇಲೆ ಎಕ್ಸಾಕ್ಟ್ಲಿ. ಪ್ರತಿ ಸಿಂಪಲ್ ಒಂದಾಗುತ್ತೆ ವೆರಿ ಟ್ರೂ ಅಲ್ವಾ? ಲವ್ ಮ್ಯಾರೇಜ್ ಇಸ್ ಡಿಫ್ರೆಂಟ್. ಸ್ವಲ್ಪ ನೀವೇ ಅರ್ಥ ಮಾಡ್ಕೊಂಡು, ಅದು ನೀವಿಬ್ಬರೇ ಮಾಡ್ಕೊಂಡಿರ್ತೀರ. ಮನೆಗೆ ಬಂದಾಗ ತಿರುಗಿ ಎಲ್ಲ ಅದೇ ಕಥೆನೇ. ಹಾಗಾಗಿ ನಾನು ಎಲ್ರಿಗೂ ಹೇಳೋದಷ್ಟೇ, ಪರ್ಟಿಕ್ಯುಲರ್ಲಿ ಕೌಟುಂಬಿಕ ವಿಚಾರದಲ್ಲಿ ಹೊಂದಾಣಿಕೆಯನ್ನು ನಿಮ್ಮ ಜಂಬ ಬಿಟ್ಬಿಡಿ, ನಿಮ್ಮ ಈಗೋ ಬಿಟ್ಬಿಡಿ, ನಿಮ್ಮ ಕ್ವಾಲಿಫಿಕೇಷನ್ ಬಿಟ್ಬಿಡಿ, ನಿಮ್ಮ ನಾಲೆಡ್ಜ್ ಬಿಟ್ಬಿಡಿ, ನಿಮ್ಮ ಆಸ್ತಿ ಬಿಟ್ಬಿಡಿ. ಭಾವನೆ ಫೀಲಿಂಗ್ಸ್ ರೀತಿ, ಮಾತಾಡಿಸೋ ರೀತಿ. 4 ದಿವಸ ಆದ್ಮೇಲೆ ಏಕವಚನ ಮಾಡ್ಕೊಳ್ಳಿ. ಹೌದು. ತಾವು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಯಾವ ಬಂದ್ರಿ, ಊಟ ಮಾಡಿದ್ರಾ, ಈ ನಗುತ್ತಾ ಮಾತಾಡ್ಸೋದ್ರಿಂದ ಹತ್ರ ಇದು ಹೇಳೋಂಥದ್ದಲ್ಲ, ಪ್ರಾಕ್ಟೀಸ್ ಮಾಡಿ. ಬ್ಲಾಗ್ ವಿಡಿಯೋ ಮಾತಾಡೋಣ ಜನರಲ್ ಆಗಿ ಅಂತ ಮಾಡೋದು, ಬಟ್ ಆಕ್ಚುಲಿ ಕೆಲಸದ ಬಗ್ಗೆ, ಕೆಲಸ ಡಿಸಿಪ್ಲಿನ್ ಬಗ್ಗೆ, ಫ್ಯಾಮಿಲಿ, ಮ್ಯಾರೇಜ್, ಹೊಂದಾಣಿಕೆ ಜಾಸ್ತಿ ದಿವಸ ಇಂಡಸ್ಟ್ರಿ ಇರಬೇಕಾದ್ರೆ ದೊಡ್ಡ ನಟ ಆಗ್ಬೇಕಾಗಿಲ್ಲ, ದೊಡ್ಡ ವ್ಯಕ್ತಿ. ಇದಕ್ಕಿಂತ ದೊಡ್ಡ ಮಾತು ರಾಜ್ಕುಮಾರ್
ಬರೀ ನಟ ಅಲ್ಲ ಅವರು, ಅದು ಬಿಟ್ಬಿಡಿ. ಕೊನೆಗೆ ಡ್ರೆಸ್ ಕೋಡ್ ಎಲ್ಲಿಗೆ ತಂದ್ರು ಅವರು. ಹೌದು. ನಾನು ಬೇರೆ ಹಾಕೋಲ್ಲ, ನನ್ನನ್ನು ಗುರುತಿಸ್ಬೇಕು. ಗುರುತಿಸೋದು ನನ್ನ ಆದರ್ಶದ ಗುರುತಿಸ್ಲಿ, ಬಟ್ಟೆಲ್ಲಲ್ಲ, ಉಂಗುರದಲ್ಲ, ಚೈನಲ್ಲ. ಸರ್ ಇನ್ನೊಂದು ಅವರು ನಾನು ಮತ್ತೊಂದು ಇಷ್ಟಪಟ್ಟಿದ್ದಂತಂದರೆ ಈ ವಿಗ್ ಹಾಕೋರು ಸಿನಿಮಾಗೆ ಅಂತ. ಅದು ಬಿಟ್ಟರೆ ನೆಕ್ಸ್ಟು ಅವ್ರು ಹೇಗಿದ್ರು ಹಾಗೆ ರಿಸೀವ್ ಮಾಡ್ಕೋಬೇಕು ಜನ ಅಂತ ಅವ್ರ ಫೇಕ್ನೆಸ್ ಮಾಡಲಿಲ್ಲ. ಸತ್ಯವನ್ನು ಒಪ್ಕೊಂಡು ಹೋದಷ್ಟು ದೀರ್ಘಕಾಲ ನಮ್ಮ ಜೀವಂತವಾಗಿರ್ತೀವಿ. ಎಕ್ಸಾಕ್ಟ್ಲಿ. ಈ ಸೂಡೋ ಲೈಫ್ ಅಂತ ಇಂಗ್ಲೀಷ್ನಲ್ಲಿ ಕರೀತೀವಿ. ಸುಳ್ಳು ಜೀವನವನ್ನು ಅಳವಡಿಸ್ಕೊಳ್ಳಿಯಪ್ಪ. ಎಕ್ಸಾಕ್ಟ್. ಸತ್ಯ ಏನು ನಾನು, ಬಟ್ ನಾನು ರಾಜ್ಕುಮಾರ್ನೇ, ನಾನಲ್ಲಿ ಕೃಷ್ಣದೇವರಾಯ ಆಗಿದ್ದೆ, ಅದಕ್ಕೆ ವಿಗ್ ಹಾಕೊಂಡಿದ್ದೀನಿ. ಕೃಷ್ಣದೇವರಾಯನ ವಿಗ್ ಹಾಕೊಂಡು ಸಾಮಾನ್ಯವಾಗಿ ಅಲ್ಲಿ ಬೀದಿ ಓಡಾಡೋಕ್ಕಾಗುತ್ತಾ? ಗದೆ ಹಿಡ್ಕೊಂಡು ನಾನು ಹಿಂಗೆ ಕೂದಲು ಎಲ್ಲ ಇದೆ. ಅವಾಗ ಅವ್ರಿಗೂ ಗೊತ್ತಾಗುತ್ತೆ, ಮೇಕಪ್ ಮಾಡ್ಕೊಂಡು ನಂಗೆ ಕಾಣಿಸ್ತಾನೆ ಮನುಷ್ಯ ಅಂತ. ಅವ್ರ ತಲೆ ನೋಡಿ ಹೆಂಗಿತ್ತು ಕೊನೆಯಲ್ಲಿ ನೋಡ್ಬೋದು. ಇಲ್ಲ, ನಮಗೆ ಈ ವಿಚಾರದಲ್ಲಿ ಅಪ್ಪು ಸರು, ಶಿವಣ್ಣ, ಅವ್ರ ಫ್ಯಾಮಿಲಿ ಇರೋರು ಎಲ್ಲರೂ ಇಷ್ಟ ಆಗ್ತಾರೆ. ಹೌದು. ಆಮೇಲೆ ಇವತ್ತು ಅಮಿತಾಬ್ ಬಚ್ಚನ್ ಗಡ್ಡ ಬಿಟ್ಕೊಂಡಿರ್ತಾರೆ, ಎಲ್ಲ ಇದಾಗ್ತದೆ. ಹೌದು. ಅಂದರೆ ನಾವು ಆಗಲೇಬೇಕು, ಬ್ರ್ಯಾಂಡ್ ಆಗಬೇಕು. ಕರೆಕ್ಟ್. ನಾವು ಪಾತ್ರ ಅಷ್ಟೇ. ಹೌದು. ಅದು ಸೂಡೋ ಲೈಫ್ ಕಷ್ಟ ಆಗುತ್ತೆ. ಹಾಗಂತ ವಿಗ್ ಹಾಕೋರು ಬೇಜಾರು ಮಾಡ್ಕೊಳ್ಳೋದು ಬೇಡ, ಅವ್ನು ಚಟ ಆಗುತ್ತೆ. ವಿಗ್ ಒಂದೇ ಅಲ್ಲ, ಎಷ್ಟೋ ಜನ ಸ್ನಾನ ಮಾಡಿ ಬಂದಿರೋಂಥ ನೋಡಿದಾಗ ಬೇರೆ ಥರ ಕಾಣ್ತದೆ, ಅದು ನೋಡೇ ಇಲ್ಲ ನನಗೆ. ನಿಮ್ಮಲ್ಲೂ ಎಷ್ಟು ಪ್ರಾಬ್ಲಮ್ ಅದು ಹೇಳಂಗಿಲ್ಲ. ಇಲ್ಲ ಸರ್, ಝೂಮ್ ಅಲ್ಲ, ಸಾಯಂಕಾಲ ರಾತ್ರಿ ಊಟ ಮಾಡಿ ಮಲೆಕೊಳ್ಳೋ ಟೈಮ್ನಲ್ಲೂ ಒಂದು ಸ್ಟಿಕ್ ಇರುತ್ತೆ, ಸೀರೆ ರೇಷ್ಮೆ ಸೀರೆ ಇರುತ್ತೆ, ಏನು ಆಗಿಲ್ಲ. ದಿಂಬೆ ಮಲಗಿರಲ್ಲ. ಸರ್ ಒಂದ್ಸಲ ಇನ್ನೊಂದ್ಸಲ ರಿಪೀಟ್ ಹೇಳಿ ಸರ್. ಅದು ನೋಡಿಯಪ್ಪ ಅವನು ಅದಂತೂ ವಿಚಿತ್ರ. ಅದು ಜನರು ಮೆಚ್ಚಿಬಿಟ್ಟಿದಾರೋ ಅವರು ಸೀರಿಯಲ್ ಬಗ್ಗೆ ಹೇಳ್ತೀರ, ನನ್ನ ಬಗ್ಗೆ ಅಲ್ಲ. ಇಲ್ಲಿ ಇಂಡೈರೆಕ್ಟ್ ಆಗಿ ಅವ್ರು ಹೇಳಿದ್ದು ಬೇರೆ ಯಾರಿಗೂ ಅಲ್ಲ, ಇದಾಳಲ್ಲ ಕುಳಿ ಅವ್ರಿಗೆ. ಅವ್ರು ಹೇಳೋ ಸೀರಿಯಲ್ ಅಲ್ಲಿ ಅವ್ರು ಸೀರಿಯಲ್ ಅಂತ ಕಮೆಂಟೇ ಮಾಡಿಲ್ಲ. ಒಟ್ನಲ್ಲಿ ರಿಯಲ್ ಲೈಫ್ ಅಲ್ಲಿ ರಾತ್ರಿ ಮಲಗ್ದಾಗ್ಲೂ ಲಿಪ್ಸ್ಟಿಕ್ ಹಾಕೊಂಡಿರ್ತೀರಾ, ಅದೇ ನೀನು ಅಂತ ಹೇಳಿದವರು. ಬಾಯ್ ಮುಚ್ಚ. ಸೊ ನಿಜ ಸರ್ ಹೇಳ್ತಿರೋದು ಕರೆಕ್ಟು. ಸೀರಿಯಲ್ ನಲ್ಲಿ ಒಂದು ನಿಮಿಷ, ಸೀರಿಯಲ್ ಅಲ್ಲಿ ಅಂತ ಹೇಳಿದಾಗ ಪಾಪ ವಿಕೃತ ಸುಮ್ಮನೆ ಮನೆಯಲ್ಲಿದ್ದಾಗ ಸುಕೃತ ಅಲ್ಲ ಸರ್, ವಿಕೃತ. ಅದು ಅದಕ್ಕಿಂತ ಹೆಚ್ಚು ನೀವೇ ಮನೆಗೆ ಹೋಗ್ತಿರಲ್ಲ, ಪ್ರೀತಿ ಜಾಸ್ತಿ ಕಣೋ. ಅದಕ್ಕಿಂತ ಬಹಳ ಮುಖ್ಯ ಇನ್ನು ಸುಮಾರು ದಿವಸ ಜೊತೆಲಿ ಇರ್ಬೇಕಲ್ಲ. ಇದು ಥ್ಯಾಂಕ್ ಯು ಸರ್. ಇನ್ನು ತುಂಬಾ ಕಾರ್ಯಕ್ರಮಗಳಿದೆ, ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು. ಈ ಥರದ ಕಾಸ್ಟ್ಯೂಮ್ ಕೊಟ್ಬಿಟ್ಟು ಅದೇ ನೀವು ಹೇಳ್ದಂಗೆ ನಿಮ್ದು ಲಿಪ್ಟಿಕ್ ಪಕ್ಕ ಮಲ್ಕೊಂಡೆ.